ನಮ್ಮ ಪ್ರೀತಿಯ ಸ್ಕೂಟಿಯನ್ನ ಪ್ರತಿದಿನ ಓಡಿಸ್ತೀವಿ ಅಲ್ವಾ? ಆದ್ರೆ ಅದನ್ನ ಯಾವಾಗ್ಲೂ ಹೊಸದರ ತರಾನೇ ಹೊಳೆಯೋ ಹಾಗೆ ಇಟ್ಕೊಳ್ಳೋದು ಹೇಗೆ? ಬನ್ನಿ, ಇವತ್ತಿನ ಈ ವಿವರಣೆಯಲ್ಲಿ ನಿಮ್ಮ ಸ್ಕೂಟಿಯನ್ನ ಶೋರೂಮ್ನಿಂದ ಈಗ ತಾನೇ ತಂದ ಹಾಗೆ ಮಾಡೋಕೆ ಬೇಕಾದ ಎಲ್ಲ ಪ್ರೋ ಟಿಪ್ಸ್ಗಳನ್ನ ನೋಡೋಣ. ಹೆಲೋ ಸೂಪರ್ ಸ್ಟಾರ್, ಸ್ಮಾರ್ಟ್ ಲೈಫ್ ಕನ್ನಡ ಪೀಪಲ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಸರಿ, ಇನ್ನು ತಡ ಮಾಡೋದು ಬೇಡ, ನಮ್ಮ ಸ್ಕೂಟಿಗೆ ಒಂದು ಸಖತ್ ಹೊಸ ಲುಕ್ ಕೊಡೋಣ ಬನ್ನಿ. ಮೊದಲನೇ ಟಿಪ್, ಸರಿಯಾದ ಜಾಗ. ಯಾವಾಗ್ಲೂ ಸ್ಕೂಟಿಯನ್ನ ನೆರಳಲ್ಲಿ ನಿಲ್ಲಿಸೇ ತೊಳೆಯಿರಿ. ಯಾಕೆ ಅಂತೀರಾ? ಬಿಸಿಲಲ್ಲಿ ತೊಳೆದ್ರೆ ಏನಾಗುತ್ತೆ ಅಂದ್ರೆ ಸೋಪಿನ ನೀರು ಪೇಂಟ್ ಮೇಲೆ ಒಣಗಿ ಒಂಥರ ಕಲೆ ಆಗ್ಬಿಡುತ್ತೆ. ಇನ್ನು ಟಿಪ್ ನಂಬರ್ 2, ಬೇಕಾಗಿರೋ ಸಾಮಾನುಗಳೆಲ್ಲ ರೆಡಿ ಇಟ್ಕೊಳ್ಳಿ. ಅದರಲ್ಲೂ ಮುಖ್ಯವಾಗಿ ಮೈಕ್ರೋಫೈಬರ್ ಬಟ್ಟೆ. ಸಾಮಾನ್ಯ ಬಟ್ಟೆ ಬಳಸಿದ್ರೆ ಪೇಂಟ್ ಮೇಲೆ ಸಣ್ಣ ಸಣ್ಣ ಗೀರು ಬೀಳೋ ಚಾನ್ಸ್ ಇರುತ್ತೆ. ಈಗ ಇನ್ನೂ 2 ಇಂಪಾರ್ಟೆಂಟ್ ರೂಲ್ಸ್. ಟಿಪ್ ನಂಬರ್ 3, ಗಾಡಿ ಓಡಿಸಿ ಬಂದ ತಕ್ಷಣ ತೊಳೆಯೋಕೆ ಹೋಗಬೇಡಿ. ಇಂಜಿನ್ ಬಿಸಿ ಇರುತ್ತೆ. ಬಿಸಿ ಇರೋ ಭಾಗಗಳ ಮೇಲೆ ತಣ್ಣೀರು ಹಾಕಿದ್ರೆ ಅದರಿಂದ ಡ್ಯಾಮೇಜ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಇಂಜಿನ್ ತಣ್ಣಗಾಗೋವರೆಗೂ ಕಾಯಬೇಕು. ಇನ್ನು 4ನೇ ಟಿಪ್, ಇದು ಪ್ರೊಫೆಷನಲ್ಸ್ ಬಳಸೋ ಟೆಕ್ನಿಕ್, 2 ಬಕೆಟ್ ಮೆಥಡ್. ಅಂದ್ರೆ ಒಂದು ಬಕೆಟ್ನಲ್ಲಿ ಶ್ಯಾಂಪೂ ನೀರು, ಇನ್ನೊಂದರಲ್ಲಿ ಬರೀ ಶುದ್ಧ ನೀರು. ಯಾಕೆ ಹೀಗೆ ಅಂದ್ರೆ ಕೊಳಕಾದ ಬಟ್ಟೆಯನ್ನ ಮೊದಲು ಶುದ್ಧ ನೀರಿನಲ್ಲಿ ಅದ್ದಿ ಕ್ಲೀನ್ ಮಾಡಿ ಆಮೇಲೆ ಶ್ಯಾಂಪೂ ಬಕೆಟ್ಗೆ ಹಾಕಬೇಕು. ಇದರಿಂದ ಧೂಳು ಮತ್ತೆ ಕೊಳೆ ವಾಪಸ್ ಪೇಂಟ್ಗೆ ತಾಗೋದನ್ನ ತಪ್ಪಿಸ್ಬೋದು, ಸ್ಕ್ರಾಚಸ್ ಆಗಲ್ಲ. ಓಕೆ, ತಯಾರಿ ಎಲ್ಲ ಆಯ್ತು. ಈಗ ಅಸಲಿ ಆಟ ಅಂದ್ರೆ ವಾಷಿಂಗ್ ಪ್ರೋಸೆಸ್. ಇಲ್ಲಿ ನಾವು ಮಾಡೋ ಚಿಕ್ಕ ತಪ್ಪುಗಳಿಂದಲೇ ಸ್ಕೂಟಿಯ ಪೇಂಟ್ ಡಲ್ ಆಗೋದು. ಸೊ ಗಮನ ಇಟ್ಟು ಕೇಳಿ. ಮೊದಲನೇದಾಗಿ ಟಿಪ್ ನಂಬರ್ 5, ನೀರಿನ ಪ್ರೆಷರ್. ದಯವಿಟ್ಟು ಹೈ ಪ್ರೆಷರ್ ಜೆಟ್ ಬಳಸಬೇಡಿ. ಅದು ನೋಡಕ್ಕೆ ಚೆನ್ನಾಗಿ ಅನ್ಸುತ್ತೆ, ಆದ್ರೆ ಎಲೆಕ್ಟ್ರಾನಿಕ್ ಭಾಗಗಳು, ವೈರಿಂಗ್, ಬೇರಿಂಗ್ಸ್ ಎಲ್ಲದಕ್ಕೂ ಡ್ಯಾಮೇಜ್ ಮಾಡುತ್ತೆ. ಯಾವಾಗಲೂ ಸಾಫ್ಟ್ ಆಗಿ ಸ್ಪ್ರೇ ಮಾಡಿ ಸಾಕು. ಇನ್ನು 6ನೇ ಟಿಪ್, ಇದು ತುಂಬಾನೇ ಮುಖ್ಯ. ಅಯ್ಯೋ, ಪಾತ್ರೆ ತೊಳೆಯೋ ಸೋಪ್ ಹಾಕಿದ್ರೆ ಆಯ್ತು ಅಂತ ಅನ್ಕೋಬೇಡಿ. ಆ ಸೋಪ್ ಪೇಂಟ್ ಮೇಲಿರೋ ವ್ಯಾಕ್ಸ್ ಕೋಟಿಂಗ್ ಅನ್ನೇ ತೆಗೆದುಹಾಕತ್ತೆ. ಆಮೇಲೆ ಪೇಂಟ್ ಬೇಗ ಫೇಡ್ ಆಗುತ್ತೆ. ಅದಕ್ಕೆ ಯಾವಾಗಲೂ ಆಟೋಮೋಟಿವ್ ಶ್ಯಾಂಪೂನೇ ಬಳಸಿ. ಈಗ ತೊಳೆಯೋಕೆ ಒಂದು ಕ್ರಮ ಇದೆ. ಟಿಪ್ ನಂಬರ್ 7, ಯಾವಾಗಲೂ ಮೊದಲು ಟೈರ್ ಮತ್ತೆ ವೀಲ್ಸ್ ತೊಳೀರಿ, ಯಾಕಂದ್ರೆ ಅದೇ ಅತಿ ಹೆಚ್ಚು ಕೊಳಕಾಗಿರೋದು. ಆಮೇಲೆ ಟಿಪ್ ನಂಬರ್ 8, ಮೇಲಿಂದ ಕೆಳಕ್ಕೆ ತೊಳೀರಿ. ಹೀಗೆ ಮಾಡಿದ್ರೆ ಕೊಳೆ ನೀರು ಕೆಳಗೆ ಹರಿದೋಗುತ್ತೆ. ಟಿಪ್ 9, ಪೇಂಟ್ ಒರೆಸೋ ಬಟ್ಟೆ ಬೇರೆ, ಗ್ರೀಸ್ ಇರೋ ಬಟ್ಟೆ ಬೇರೆ ಇರಲಿ. ಒಂದೇ ಬಟ್ಟೆ ಬಳಸಿದ್ರೆ ಗ್ರೀಸ್ ಎಲ್ಲ ಪೇಂಟ್ಗೆ ಅಂಟ್ಕೊಳ್ಳುತ್ತೆ. ಕೊನೆಯದಾಗಿ ಟಿಪ್ ನಂಬರ್ 10, ಚೆನ್ನಾಗಿ ನೀರು ಹಾಕಿ ತೊಳೆಯಿರಿ. ಸ್ವಲ್ಪನೂ ಸೋಪ್ ಉಳಿಬಾರ್ದು. ಸೋಪ್ ಉಳಿದ್ರೆ ಅದು ಇನ್ನೂ ಹೆಚ್ಚು ಧೂಳನ್ನು ಆಕರ್ಷಿಸುತ್ತೆ. ಸರಿ, ಬರೀ ಹೊರಗಡೆ ತೊಳೆದ್ರೆ ಸಾಕಾಗಲ್ಲ. ನಿಜವಾಗ್ಲೂ ಹೊಸದರ ತರ ಕಾಣಬೇಕು ಅಂದ್ರೆ ನಾವು ಡೀಪ್ ಕ್ಲೀನಿಂಗ್ ಮಾಡಬೇಕು. ಬನ್ನಿ, ಕೆಲವು ಪ್ರೋ ಟಿಪ್ಸ್ ನೋಡೋಣ. ಟಿಪ್ ನಂಬರ್ 11, ಏರ್ ಫಿಲ್ಟರ್. ಇದನ್ನ ನಮ್ಮ ಸ್ಕೂಟಿಯ ಶ್ವಾಸಕೋಶ ಅಂತಾನೆ ಕರೀಬಹುದು. ಫಿಲ್ಟರ್ನಲ್ಲಿ ಧೂಳು ತುಂಬಿಕೊಂಡ್ರೆ ಪರ್ಫಾರ್ಮೆನ್ಸ್ ಡೌನ್ ಆಗುತ್ತೆ. ತಿಂಗಳಿಗೊಮ್ಮೆ ಏರ್ ಕಂಪ್ರೆಸರ್ ಬಳಸಿ ನಿಧಾನವಾಗಿ ಕ್ಲೀನ್ ಮಾಡಿದರೆ ಮೈಲೇಜ್ 7ರಿಂದ 12% ವರೆಗೂ ಜಾಸ್ತಿ ಆಗುತ್ತೆ. ಇದು ಸಖತ್ ಟಿಪ್ ಅಲ್ವಾ? ಇನ್ನು ಟಿಪ್ ನಂಬರ್ 12, ಇಂಜಿನ್ ಕ್ಲೀನಿಂಗ್. ಇಂಜಿನ್ ಮೇಲಿರೋ ಜಿಡ್ಡು ತೆಗೆಯೋಕೆ ಡಿಗ್ರೀಸರ್ ಅಂತ ಸಿಗತ್ತೆ. ಅದನ್ನ ಸ್ಪ್ರೇ ಮಾಡಿ ಹಳೆ ಟೂತ್ ಬ್ರಷ್ನಿಂದ ಉಜ್ಜಿದ್ರೆ ಚಿಕ್ಕ ಜಾಗಗಳು ಕ್ಲೀನ್ ಆಗುತ್ತೆ. ಟಿಪ್ 13, ಸೀಟ್. ಬಿಸಿ ನೀರು ಮತ್ತು ಸೌಮ್ಯ ಸೋಪಿನಿಂದ ಒರೆಸಿದ ತಕ್ಷಣ ಒಣ ಬಟ್ಟೆಯಿಂದ ಒಣಗಿಸ್ಬಿಡಿ. ಇನ್ನು ಟಿಪ್ 14, ಫೇಡ್ ಆದ ಪ್ಲಾಸ್ಟಿಕ್. ಕೆಲವು ಕಡೆ ಹೀಟ್ ಗನ್ ಬಳಸೋದನ್ನ ನೋಡಿರಬಹುದು, ಆದರೆ ಇದು ತಾತ್ಕಾಲಿಕ ಅಷ್ಟೇ. ಇದನ್ನ ನೀವೇ ಸ್ವಂತ ಪ್ರಯತ್ನ ಮಾಡಕ್ ಹೋಗ್ಬಿಡಿ, ಯಾಕಂದ್ರೆ ಪ್ಲಾಸ್ಟಿಕ್ ಕರಗೋ ಚಾನ್ಸ್ ಇರುತ್ತೆ. ನಮ್ಮ ಸ್ಕೂಟಿಯನ್ನ ಎಷ್ಟೇ ಚೆನ್ನಾಗಿಟ್ರೂ ಈ ತುಕ್ಕು ಅನ್ನೋದು ದೊಡ್ಡ ತಲೆನೋವು. ಆದ್ರೆ ಅದಕ್ಕೂ ಸಿಂಪಲ್ ಪರಿಹಾರಗಳಿವೆ. ಸ್ಕೂಟಿಯ ಕ್ರೋಮ್ ಹ್ಯಾಂಡಲ್, ಮಿರರ್ ಎಲ್ಲ ತುಕ್ಕು ಹಿಡಿದಿದೆಯಾ? ಅಯ್ಯೋ, ಅದಕ್ಕೆ ಯಾಕೆ ಚಿಂತೆ ಮಾಡ್ತೀರಾ? ದುಬಾರಿ ಕೆಮಿಕಲ್ಸ್ ಎಲ್ಲ ಏನೂ ಬೇಡ. ನಮ್ಮ ಅಡಿಗೆ ಮನೆಯಲ್ಲೇ ಅದಕ್ಕೆ ಸೂಪರ್ ಪರಿಹಾರ ಇದೆ. ಇಲ್ಲಿವೆ ನೋಡಿ, ತುಕ್ಕು ತೆಗೆಯೋಕೆ 5 ಮನೆಮದ್ದುಗಳು. ಟಿಪ್ 15, ಅಲ್ಯೂಮಿನಿಯಂ ಫಾಯಿಲ್. ಅದನ್ನ ಸ್ವಲ್ಪ ನೀರಿನಲ್ಲಿ ಅದ್ದಿ ನಿಧಾನವಾಗಿ ಉಜ್ಜಿ. ಟಿಪ್ 16, ಅಡುಗೆ ಸೋಡಾ ಪೇಸ್ಟ್. ಟಿಪ್ 17, ನಿಂಬೆ ರಸ. ಈಗ ಬರೋದೊಂದು ಸರ್ಪ್ರೈಸಿಂಗ್ ಟಿಪ್. ಟಿಪ್ 18, ಆಲೂಗಡ್ಡೆ ಮತ್ತು ಉಪ್ಪು. ಹೌದು, ಆಲೂಗಡ್ಡೆ ಕಟ್ ಮಾಡಿ ಅದಕ್ಕೆ ಉಪ್ಪು ಸವರಿ ತುಕ್ಕಿನ ಮೇಲೆ ಉಜ್ಜಿ ನೋಡಿ, ಮ್ಯಾಜಿಕ್ ತರ ಕೆಲಸ ಮಾಡುತ್ತೆ. ಕೊನೆಯದಾಗಿ ಟಿಪ್ 19, ಸ್ಟೀಲ್ ವುಲ್. ಆದ್ರೆ ಹುಷಾರ್, ಇದನ್ನ ಕ್ರೋಮ್ ಪಾರ್ಟ್ಸ್ ಮೇಲೆ ಬಳಸಬೇಡಿ, ಗೀರು ಬೀಳುತ್ತೆ. ಓಕೆ, ತೊಳೆಯೋದು ಒಂದು ಕಥೆ ಆದ್ರೆ ಅದನ್ನ ಸರಿಯಾಗಿ ಒಣಗಿಸೋದು ಇನ್ನೊಂದು ದೊಡ್ಡ ಕಥೆ. ಇಲ್ಲಾಂದ್ರೆ ಮಾಡಿದ ಶ್ರಮ ಎಲ್ಲ ವೇಸ್ಟ್. 20ನೇ ಟಿಪ್, ತೊಳೆದ ತಕ್ಷಣ ಕಾಯಬೇಡಿ, ಕೂಡಲೇ ಒಂದು ಒಣ ಮೈಕ್ರೋಫೈಬರ್ ಬಟ್ಟೆ ತಗೊಂಡು ನೀಟಾಗಿ ಒರೆಸಿ. 21ನೇ ಟಿಪ್, ಸ್ವಿಚ್ಗಳು, ಕೀ ಹಾಕೋ ಜಾಗ, ಇಂಜಿನ್ನ ಸಂದುಗಳು ಇಲ್ಲೆಲ್ಲ ನೀರು ನಿಂತಿರುತ್ತೆ. ಅದನ್ನ ತೆಗೆಯೋಕೆ ಏರ್ ಬ್ಲೋವರ್ ಬಳಸಿ. ಇದರಿಂದ ತುಕ್ಕು ಹಿಡಿಯೋದನ್ನ ತಪ್ಪಿಸಬಹುದು. ಫೈನಲಿ ಟಿಪ್ ನಂಬರ್ 22, ಪಾಲಿಶ್. ಎಲ್ಲ ಒಣಗಿದ ಮೇಲೆ
ಪೇಂಟ್ಗೆ ಕಾರ್ ಪಾಲಿಷ್ ಮತ್ತು ಪ್ಲಾಸ್ಟಿಕ್ ಭಾಗಗಳಿಗೆ ಪ್ಲಾಸ್ಟಿಕ್ ಪಾಲಿಷ್ ಹಚ್ಚಿದ್ರೆ ಸ್ಕೂಟಿಗೆ ಒಂದು ಹೊಸ ಹೊಳಪು ಬರುತ್ತೆ, ಜೊತೆಗೆ ಒಂದು ಪ್ರೊಟೆಕ್ಟಿವ್ ಲೇಯರ್ ಕೂಡ ಸಿಕ್ಕ ಹಾಗೆ ಆಗುತ್ತೆ. ಇಲ್ಲಿ ಒಂದು ಸ್ಪೆಷಲ್ ವಾರ್ನಿಂಗ್. ಯಾರ ಸ್ಕೂಟಿಯಲ್ಲೆಲ್ಲ ಮ್ಯಾಟ್ ಫಿನಿಶ್ ಪೇಂಟ್ ಇದೆಯೋ ಅವರು ಇದನ್ನ ಗಮನದಲ್ಲಿಟ್ಕೊಳ್ಳಿ. ಮ್ಯಾಟ್ ಪೇಂಟನ್ನು ಯಾವತ್ತೂ ಬಲವಾಗಿ ಉಜ್ಜಬಾರ್ದು. ಹಾಗೇನಾದರೂ ಮಾಡಿದರೆ ಆ ಜಾಗದಲ್ಲಿ ಪರ್ಮನೆಂಟ್ ಆಗಿ ಶೈನಿಂಗ್ ಸ್ಪಾಟ್ ಬಂದ್ಬಿಡುತ್ತೆ, ನೋಡಕ್ಕೆ ಚೆನ್ನಾಗಿ ಕಾಣಲ್ಲ. ಸರಿ, ಇಷ್ಟೊತ್ತು ಏನೆಲ್ಲ ಮಾಡಬೇಕು ಅಂತ ನೋಡಿದ್ವಿ. ಈಗ ಅಷ್ಟೇ ಮುಖ್ಯವಾಗಿ ಯಾವ ತಪ್ಪುಗಳನ್ನು ಮಾಡಬಾರ್ದು ಅಂತ ಒಂದು ಸಣ್ಣ ರೀಕ್ಯಾಪ್ ಮಾಡೋಣ. ಈ ತಪ್ಪುಗಳನ್ನು ನೆನಪಿನಲ್ಲಿಡಿ. ಬಿಸಿಯಾದ ಇಂಜಿನ್ ತೊಳೆಯೋದು, ಹೈ ಪ್ರೆಷರ್ ನೀರು ಬಳಸೋದು, ಪಾತ್ರೆ ತೊಳೆಯೋ ಸೋಪ್ ಅಥವಾ ಡಿಟರ್ಜೆಂಟ್ ಬಳಸೋದು, ನೇರವಾಗಿ ಬಿಸಿಲಲ್ಲಿ ತೊಳೆಯೋದು, ಒರಟು ಬಟ್ಟೆ ಉಪಯೋಗಿಸೋದು ಮತ್ತು ತೊಳೆದ ಮೇಲೆ ಸರಿಯಾಗಿ ಒಣಗಿಸದೇ ಇರೋದು. ಇವೆಲ್ಲ ಸ್ಕೂಟಿಯ ಲೈಫನ್ನು ಕಡಿಮೆ ಮಾಡುತ್ತೆ. ನೋಡಿ, ಸ್ಕೂಟಿ ಕ್ಲೀನಾಗಿಡೋದು ಒಂದೇ ಅಲ್ಲ, ಅದರ ಜೊತೆಗೆ ಟೈರ್ ಪ್ರೆಷರ್ ಕರೆಕ್ಟಾಗಿ ಮೇಂಟೈನ್ ಮಾಡೋದು, ಟೈಮ್ಗೆ ಸರಿಯಾಗಿ ಸರ್ವಿಸ್ ಮಾಡಿಸೋದು, ಇವೆಲ್ಲ ಮಾಡಿದ್ರೆ ಮೈಲೇಜ್ ಕೂಡ ಖಂಡಿತ ಜಾಸ್ತಿ ಆಗುತ್ತೆ. ಇದರಿಂದ ನಮ್ಮ ಜೇಬಿಗೂ ಲಾಭ ಅಲ್ವಾ? ನಾವು ಯಾವುದಾದ್ರೂ ಟಿಪ್ಸ್ ಮಿಸ್ ಮಾಡಿದರೆ ಅಥವಾ ಬೇರೇನಾದರೂ ಸಖತ್ ಟೆಕ್ನಿಕ್ ಗೊತ್ತಿದ್ರೆ ದಯವಿಟ್ಟು ಕೆಳಗೆ ಕಾಮೆಂಟ್ ಸೆಕ್ಷನಲ್ಲಿ ಬರೀರಿ, ಎಲ್ರಿಗೂ ಹೆಲ್ಪ್ ಆಗುತ್ತೆ. ಈ ಮಾಹಿತಿ ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಮುಖ್ಯವಾಗಿ ಸ್ಮಾರ್ಟ್ ಲೈಫ್ ಕನ್ನಡ ಪೀಪಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇದೇ ಥರದ ಒಳ್ಳೊಳ್ಳೆ ಮಾಹಿತಿ ಬರ್ತಾ ಇರುತ್ತೆ. ಸರಿ, ಮುಂದಿನ ಸಲ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗೋಣ. ಅಲ್ಲಿವರೆಗೂ ಟಾಟಾ.